ಶ್ರೀ ಗುರುಭ್ಯೋ ನಮಃ. ಓಂ ಬ್ರಹ್ಮಸೂತ್ರ ಕೃತೆ ತಸ್ಮೈ ವೇದವ್ಯಾಸಾಯ ವೇಧಸೆ ಜ್ಞಾನ ಶಕ್ತ್ಯವತಾರಾಯ ನಮೋ ಭಗವತೋ ಹರೇ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 324ನೇ ಭಾಗ. ಗೌತಮ ಮಹರ್ಷಿಯು ಪಾರ್ವತಿಗೆ ಒಮ್ಮೆ ಪ್ರಳಯಾನಂತರ ಪ್ರಪಂಚದ ಸೃಷ್ಟಿಯ ಸಮಯ ಬಂದಾಗ ಶ್ರೀಮನ್ನಾರಾಯಣನು ಕ್ಷೀರಸಾಗರದಲ್ಲಿ ಶೇಷಪರ್ಯಂಕನಾಗಿ ನಿದ್ರಿಸುತ್ತಿದ್ದನು. ಎಚ್ಚರಗೊಳ್ಳಲೇ ಇಲ್ಲ. ಪ್ರಳಯ ಕಾಲ ಕಳೆದು ಬ್ರಹ್ಮಾಂಡವು ತಮಸ್ಸಿನಿಂದಾವೃತವೂ ಜ್ಞಾನಶೂನ್ಯವೂ ಲಕ್ಷಣರಹಿತವೂ ಆಗಿರುವುದನ್ನು ನೋಡಿ ನಿತ್ಯ ಸೂರಿಗಳಾದ ಮಹರ್ಷಿಗಳು ವ್ಯಥೆಗೊಂಡು ಕಲ್ಪಾವಸಾನ ಸಮಯ ಒದಗಿದರೂ ಮಹಾವಿಷ್ಣುವು ಜಾಗೃತನಾಗದಿದ್ದುದರಿಂದ ತಮಸ್ಸಿನಿಂದ ಆವೃತವಾದ ಬ್ರಹ್ಮಾಂಡವೇ ಮೋಹದಿಂದ ಆವರಿಸಲ್ಪಟ್ಟಿದೆ. ಜಗಜ್ಯೋತಿಯಾದ ಪರಮಾತ್ಮನ ಪೂರ್ಣ ಸ್ವರೂಪವಿಲ್ಲದೆ ದೇವತೆಗಳಾದರೂ ಯಾರೂ ಈ ತಮಸ್ಸನ್ನು ನಿವಾರಿಸಲಾರರು. ಹೀಗೆಂದು ನಿಶ್ಚಯಿಸಿ ತಮ್ಮ ಆತ್ಮದಲ್ಲಿ ಜ್ಯೋತಿ ರೂಪದಲ್ಲಿ ನೆಲೆಸಿರುವ ನಿರಂಜನ ಮೂರ್ತಿಯಾದ ಪರಮೇಶ್ವರನನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಲಾರಂಭಿಸಿದರು. ಮಹೇಶ್ವರನು ತೇಜೋ ರೂಪದಿಂದ ಅವರಿಗೆ ಪ್ರತ್ಯಕ್ಷನಾದನು. ಮಹರ್ಷಿಗಳು ಪ್ರಪಂಚ ಸೃಷ್ಟಿಯ ಕಾಲ ಸನ್ನಿಹಿತವಾಯಿತೆಂದು ತಿಳಿದು ಮಹೇಶ್ವರನಿಗೆ ನಮಸ್ಕರಿಸಿದರು. ತೇಜೋರಾಶಿಯಾದ ಮಹಾದೇವನ ಶರೀರದಿಂದ ಕಿಡಿಗಳು ಹೊರಟು ಆ ಕಿಡಿಗಳು 33 ಕೋಟಿ ದೇವತೆಗಳಾಗಿ ಪರಿಣಮಿಸಿದವು. ಆ ದೇವತೆಗಳು ಒಟ್ಟಾಗಿ ಮಹಾವಿಷ್ಣುವನ್ನು ಸ್ತೋತ್ರ ಮಾಡಿದಾಗ ವಿಷ್ಣುವು ನಿದ್ರೆಯಿಂದ ಎಚ್ಚೆತ್ತು ಪ್ರಪಂಚದ ಸೃಷ್ಟಿಯೆಲ್ಲವೂ ಮುಗಿದಿರುವುದನ್ನು ಕಂಡು ಮನಸ್ಸಿನಲ್ಲಿಯೇ ನನ್ನಲ್ಲಿ ತಮೋಗುಣದ ಆಧಿಕ್ಯದಿಂದ ಸರ್ಗಕಾಲವಾದರೂ ಎಚ್ಚರವಾಗಲಿಲ್ಲ. ಆದುದರಿಂದ ಪರಮೇಶ್ವರನೇ ಸೃಷ್ಟಿ ಕಾರ್ಯದಲ್ಲಿ ಉದ್ಯುಕ್ತನಾದನು. ಜಗತ್ತಿನ ಉತ್ಪತ್ತಿ, ರಕ್ಷಣೆ, ನಾಶ ಮೂರನ್ನೂ ಮಾಡಲು ಶಿವನು ಸಮರ್ಥನು. ಇದರಿಂದ ನನಗಾಗಲಿ ಬ್ರಹ್ಮನಿಗಾಗಲಿ ಕಾರ್ಯಾಂತರವೂ ಏನೂ ಇರುವುದಿಲ್ಲ. ಕರ್ತವ್ಯ ಜ್ಞಾನವನ್ನು ಮರೆತು ನಿದ್ರೆಯಲ್ಲಿ ಮೈ ಮರೆತಿದ್ದ ತಪ್ಪಿಗಾಗಿ ಸದಾಶಿವನಿಗೆ ಶರಣು ಹೋಗುತ್ತೇನೆ. ಕ್ಷೀಣ ಪುಣ್ಯರಾದ ಮಾನವರಿಗೆ ಶಿವದರ್ಶನವು ದುರ್ಲಭವಾಗಿರುವುದು. ಹೀಗೆಂದು ಯೋಚಿಸಿ ತನ್ನ ಆತ್ಮದೊಳಗೆ ನೆಲೆಸಿರುವ ಜ್ಯೋತಿರ್ಲಿಂಗವನ್ನು ಧ್ಯಾನಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನೊಬ್ಬನೇ ಜಗತ್ತಿಗೆ ಪ್ರಭು ಆಗಿರುವೆ. ಜಗದ್ ರಕ್ಷಣಾ ಕಾರ್ಯದಲ್ಲಿ ನನ್ನನ್ನು ನಿಯೋಜಿಸಿದೆ. ಅಕಾಲದಲ್ಲಿ ನಿದ್ರೆ ಮಾಡಿದ, ಸಕಾಲದಲ್ಲಿ ಎಚ್ಚರಗೊಳ್ಳದ ನನ್ನ ಅಪರಾಧವನ್ನು ಮನ್ನಿಸು ಎಂದು ಸ್ತೋತ್ರ ಮಾಡಿದನು. ಮಹಾವಿಷ್ಣುವು ಪಶ್ಚಾತ್ತಾಪ ಪಡುತ್ತಿರುವುದನ್ನು ನೋಡಿ ಈಶ್ವರನು ಪ್ರತ್ಯಕ್ಷನಾಗಿ ವಿಷ್ಣುವಿಗೆ ಪರಿಹಾರದ ಪ್ರಾಯಶ್ಚಿತ್ತವನ್ನು, ಹರಿಯೇ, ನಾನು ಭೂಲೋಕದಲ್ಲಿ ಅರುಣಾಚಲ ರೂಪದಿಂದ ನೆಲೆಸಿರುವೆನು. ಆ ಪರ್ವತವನ್ನು ದರ್ಶನ ಮಾಡಿದರೆ ನಿನ್ನ ಅಪರಾಧದ ದುರಿತವು ದೂರವಾಗುವುದು. ಈ ಮೊದಲು ನಾನು ತೇಜೋಲಿಂಗವಾಗಿ ಆ ಕಲ್ಪದ ವಿಷ್ಣುವಿಗೆ ವರಪ್ರದಾನ ಮಾಡಿದ್ದೆನು. ಆ ಲಿಂಗಕ್ಕೆ ಅರುಣಾಚಲೇಶ್ವರ ಎಂದು ಹೆಸರು ಬಂದಿರುವುದು. ಅದರಲ್ಲಿ ಜಾತ್ಯಂಧರಿಗೆ ದೃಷ್ಟಿ ಲಾಭ, ವಿಕಲಾಂಗರಿಗೆ ಸಮಂಗ, ಅಪುತ್ರರಿಗೆ ಪುತ್ರ, ಮೂಕರಿಗೆ ವಾಕ್ಶಕ್ತಿ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ. ಎಲ್ಲ ಭಕ್ತರ ಪಾಪ ನಿವಾರಣೆಗಾಗಿ ನಾನು ಅಲ್ಲಿ ಪರಮೇಶ್ವರನಾಗಿ ನೆಲೆಸಿದ್ದೇನೆ. ನೀನು ಅರುಣಾಚಲೇಶ್ವರ ಲಿಂಗದ ದರ್ಶನ ಮಾಡಿ ನಂತರ ತಪಸ್ಸು ಮಾಡಿ ಕೃತಾರ್ಥನಾಗು. ಹೀಗೆಂದು ಸೂಚಿಸಿ ಅಂತರ್ಧಾನನಾದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.